ಫಸ್ಟ್ ಏನು ಸರ ಮೊಬೈಲಿಂದ OTP ಹಾಕ್ಬೇಕು ಸರ್, ಮೆಸೇಜ್ ಬರುತ್ತೆ. ಆ OTP ನಂಬರ್ ತಗೊಂಬಂದ್ಬಿಟ್ಟು ಇಲ್ಲಿ ಆಫೀಸ್ನಲ್ಲಿ ಕೊಡಬೇಕು. ಅವ್ರೇನೈತೆ ಅದನ್ನ ನೋಡ್ಕೊಂಡು ಜನರೇಟ್ ಮಾಡಿ ನಮಗೆ ಏನೈತೆ ಬಿಲ್ನೊಳಗೆ ಒಂದು OTP ನಂಬರ್ ಹಾಕಿ ಕೊಡ್ತಾರೆ. ಅದನ್ನ ತಗೊಂಬಂದ್ಬಿಟ್ಟು ಇಲ್ಲಿ ಅದ್ರದ್ದು ಅಮೌಂಟ್ ಏನಿರುತ್ತೆ 950 ರೂಪಾಯಿ ಏನೈತೆ ಇಲ್ಲಿ ಕಟ್ಟಿಬಿಟ್ಟು ಸಿಲಿಂಡರ್ ಏನೈತೆ ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಇದಕ್ಕಿಂತ ಮುಂಚೆ ಹೆಂಗಿತ್ತು? ಇದಕ್ಕಿಂತ ಮುಂಚೆ ಬುಕ್ ಮಾಡಿದ್ರೆ ಮಂತೆಲ್ಲ ಬರ್ತಿತ್ತಾ? ಮನೆ ಕಡೆನೂ ಬರ್ತಿತ್ತು ಸರ್, ಮಂತೆಲ್ಲ ಬರ್ತಿತ್ತು. ಲಾಸ್ಟ್ ಟೈಮ್ ಬಂದು ಇಲ್ಲಿ ಕೇಳಿದೊಳಗ ಏನಂದ್ರೆ ಅವರು, ಇಲ್ಲ ಈಗ ಇಲ್ಲಿ ನಾವು ಪ್ರೊಸೀಜರ್ ಚೇಂಜ್ ಮಾಡಿದ್ದೀವಿ, ಇಲ್ಲಿ ನಮ್ಮ ಕಡೆಗೆಲ್ಲ ನಿಮ್ಗೇನೈತೆ ಇಲ್ಲಿ ನೀವು OTP ಹಾಕಿನಪ್ಪ ಅಂದ್ರೆ ನಿಮ್ಮ ಮನೆ ಹತ್ರ ಬರ್ತಂತಂದು ಹೇಳಿದ್ರು. ಸೊ ನಾವು ಅದ್ರ ಪ್ರಕಾರ ಏನೈತೆ ಫೋನ್ ಮಾಡಿ ಕೇಳಿದ್ನಪ್ಪ ಅಂದ್ರೆ ಅವ್ರು ಏನು ಹೇಳಿದ್ರು, ಇಲ್ಲ ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತಂದು ಹೇಳ್ತಿದ್ರು. ಹಂಗಾಗಿ ನಮಗೆ ಈಗ ಪ್ರಾಬ್ಲಮ್ ಇರೋದಕ್ಕೆ ನಾವೇನೈತೆ ಸ್ವಯ ಇಚ್ಛೆಯಿಂದ ಇಲ್ಲಿಗೆ ಬಂದು ಅವ್ರ ಆಫೀಸ್ನಲ್ಲಿ ಅವ್ರ ಅಧಿಕಾರಿಗಳಿಗೆ ಕೇಳ್ಕೊಂಡ್ಬಿಟ್ಟು ನಾವೇನೈತೆ OTP ಜನರೇಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ವಿ ಸರ್. ಈಗ ಅವಾಗ ಒಂದೇ ದಿನಕ್ಕೆ ಸಿಗೋದು, ಇವಾಗ ಎಷ್ಟು ದಿನಕ್ಕೆ ಸಿಗ್ತಾವ ಸರ್? ಇವಾಗೆಲ್ಲ ವಾರಗಟ್ಟಲೆ 15 ದಿನ ಆದ್ರೂ ಕಾಯ್ಬೇಕು ಸರ್. ಪರಿಸ್ಥಿತಿ ಬಹಳ ಗಂಭೀರ ಇದೆ ಸರ್ ಇವಾಗ. ಹೌದಾ? ಜನಸಾಮಾನ್ಯರಿಗೆ ಮತ್ತೆ ಅಡಿಗೆ ಮಾಡೋದಕ್ಕೆ ಬಹಳ ತ್ರಾಸ ಆಗ್ತಾ ಇದೆ ಸರ್. अब तो स्टॉक तो फुल है जी, ये अब आराम से आको ये करते हो, लेके जाते हो सिलेंडर बुकिंग करा हुआ था, बुकिंग हुआ था आपको कर रहा हूँ. वो बुकिंग प्रॉब्लम हो रहा ना, कैसे करते? थोड़ा प्रॉब्लम हो रहा है जी, नाइट टाइम करना पड़ता है. 10 बजे के बाद करें तो वो ये हुआ था, बुकिंग हुआ था. ಇದು ಡೊಮೆಸ್ಟಿಕ್ ಸಿಲಿಂಡರ್ ಅಂತ ಸಿಗ್ತಾ ಇದೆ ಸರ್. ಈಗ ಕಮರ್ಷಿಯಲಿಂದ ಅಷ್ಟೇ ಸ್ವಲ್ಪ ಅಡ್ತಾರೆ ಇದೆ. ಈಗ ಅದನ್ನ ಸಂಬಂಧ ಸ್ವಲ್ಪ ಮಂದಿ ಎಲ್ಲ ಸ್ವಲ್ಪ ಭಾಳ ಇದು ಮಾಡ್ತಿದ್ದಾರೆ. ಈಗ ಇನ್ಸ್ಟಾಗ್ರಾಮ್ನಲ್ಲಿ ಯೂಟ್ಯೂಬ್ನಲ್ಲಿ ಇವೆಲ್ಲ ಸ್ವಲ್ಪ ಇದು ಮಾಡಿ ಎಲ್ಲ ಇದು ಮಾಡ್ತಿದ್ದಾರೆ. ಅಂಥ ಪ್ರಾಬ್ಲಮ್ಗಳಂತ ಏನಿಲ್ಲ ಸರ್ ಸಿಲಿಂಡರ್ ಅಂತ. ನಿಮ್ಮ ಯಾವ ಸರ್ ಲಿಂಕ್